ಜೈ ಕಿಚ್ಚ ಬಾಸ್ ಹುಟ್ಟುಹಬ್ಬದ ಶುಭಾಶಯಗಳು. ಸುದೀಪ್ ಅವ್ರಿಗೆ ನಾವು ಅಷ್ಟೇ ಅಭಿಮಾನಿಯಾಗಿರ್ತೀವಿ. ಯಾಕಂದ್ರೆ ವಿಷ್ಣು ಸರ್ದು ಸ್ಮಾರಕ ಧ್ವಂಸ ಮಾಡಿದಾಗ ಯಾರು ನಟರು ಬರ್ನಿಲ್ಲ, ಅವ್ರ ಹಿಂದೆ ಯಾರು ಬರ್ನಿಲ್ಲ. ಅವ್ರ ಹಿಂದೆ ಬೆನ್ನೆಲುವಾಗಿ ನಿಂತ್ಕೊಂಡಿದ್ದಂದ್ರೆ ಕಿಚ್ಚ ಸುದೀಪ್ ಸರ್. ಅವ್ರನ್ನ ತುಂಬಾ ಪ್ರೀತಿಸ್ತೀವಿ. ಅವ್ರಿಗೆ ಎಷ್ಟು ಪ್ರೀತಿ ಕೊಡ್ತೀವಿ ಅಷ್ಟು ಇವ್ರಿಗೂ ಅಷ್ಟೇ ಪ್ರೀತಿ ಕೊಡ್ತೀವಿ. ಇಬ್ರು ಕೆಟ್ಟದ್ ಬಯಸಲ್ಲ ಸರ್. ಆ ವ್ಯಕ್ತಿ ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ಕೊ ಬಂದ ವ್ಯಕ್ತಿಗೆ ಈ ತರ ಅನ್ಯಾಯ ಮಾಡಿದ್ದು ಸರ್ಕಾರ, ವಾಣಿಜ್ಯ ಮಂಡಳಿ ಸರ್ಕಾರ ತುಂಬಾ ಅನ್ಯಾಯ ಮಾಡ್ಬಿಟ್ಟಿದ್ದಾರೆ ಸರ್. ಆ ವ್ಯಕ್ತಿಗೆ ಅದೊಂದು ಇಷ್ಟ ಆಗ್ಲಿಲ್ಲ ಸರ್ಕಾರಕ್ಕೆ. ಅಂತ ಮೇರು ನಟ್ಟಂಗೆ ಒಂದು ಅಂಗೈಲಾಗದ ಜಾಗ ಕೊಡ್ತಾ ಇಲ್ಲ ಇವತ್ತು. ಅಭಿಮಾನ್ ಸ್ಟುಡಿಯೋ ಅದು ನೈಟ್ ಹೊಡೆದಾಕ್ ಕೊಟ್ಟಿದ್ದಾರೆ. ಅದ್ ನೈಟ್ ಹೊಡೆದಾಕೋದು ಏಡಿತನ ಸರ್. ತಾಕತ್ತಿದ್ರೆ ಬೆಳಿಗ್ಗೆ ಬಂದು ಹೊಡಿಬೇಕು ಸರ್. ಎಷ್ಟೋ ಜನ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಸರ್. ತುಂಬಾ ಅನ್ಯಾಯ ಮಾಡಿದ್ರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ RC ಕನ್ನಡಿಗ. ವೀಕ್ಷಕರೇ, ಇವತ್ತು ನಾವು ವಿಷ್ಣುವರ್ಧನ ರಿಲೀಸ್ ಆಗಿದೆ. ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಷ್ಣುವರ್ಧನ ಸಿನಿಮಾ ರಿಲೀಸ್ ಆಗಿದೆ. ಅದು ಫಸ್ಟ್ ಶೋ ಪ್ರಸನ್ನದಲ್ಲಿ ರಿಲೀಸ್ ಆಗಿದೆ. ಬೆಳಗ್ಗೆ 7:15 ಶೋಗೆ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ಅಭಿಮಾನಿಗಳ ರಿವ್ಯೂ ತಗೊಳ್ಳೋಣ ಅಂತ ಬಂದಿದ್ದೀನಿ. ಅಭಿಮಾನಿಗಳು ಏನ್ ಹೇಳ್ತಾರೆ, ಮತ್ತೆ ರಿಲೀಸ್ ಆಗಿದೆ ಇಷ್ಟು ವರ್ಷ ಆದ್ಮೇಲೆ. ವಿಷ್ಣುವರ್ಧನ್ ಫ್ಯಾನ್ಸ್, ಸುದೀಪ್ ಫ್ಯಾನ್ಸ್ ಬಂದೇ ಬರ್ತಾರೆ 100%. ಬನ್ನಿ ಫ್ಯಾನ್ಸ್ ಏನ್ ಹೇಳ್ತಾರೆ ತಿಳ್ಕೊಳ್ಳೋಣ. ಅದರಲ್ಲಿ ಒಬ್ರು ವಿಷ್ಣುವರ್ಧನ್ ದೊಡ್ಡ ಅಭಿಮಾನಿ, ಮನೆ ದೇವ್ರು ಅಂತಾನೆ ಪೂಜಿಸುವ ಒಬ್ಬ ಅಭಿಮಾನಿ ಇದ್ದಾರೆ. ಅವ್ರ ಜೊತೆ ನಾವು ಮಾತಾಡೋಣ ಬನ್ನಿ. ವಿಷ್ಣುವರ್ಧನ ರಿಲೀಸ್ ಆಗಿದೆ, ನಿಮ್ಗೆ ಏನ್ ಅನಿಸ್ತಿದೆ? ತುಂಬಾ ಖುಷಿ ಆಗ್ತೈತೆ. ನಾವು ವಿಷ್ಣು ಸರ್ ಅಭಿಮಾನಿ. ಸುದೀಪ್ ಅವ್ರಿಗೆ ನಾವು ಅಷ್ಟೇ ಅಭಿಮಾನಿಯಾಗಿರ್ತೀವಿ. ಯಾಕಂದ್ರೆ ವಿಷ್ಣು ಸರ್ದು ಸ್ಮಾರಕ ಧ್ವಂಸ ಮಾಡಿದಾಗ ಯಾರು ನಟರು ಬರ್ನಿಲ್ಲ, ಅವ್ರ ಹಿಂದೆ ಯಾರು ಬರ್ನಿಲ್ಲ. ಅವ್ರ ಹಿಂದೆ ಬೆನ್ನೆಲುವಾಗಿ ನಿಂತ್ಕೊಂಡಿದ್ದಂದ್ರೆ ಕಿಚ್ಚ ಸುದೀಪ್ ಸರ್. ಅವ್ರನ್ನ ತುಂಬಾ ಪ್ರೀತಿಸ್ತೀವಿ. ಅವ್ರಿಗೆ ಎಷ್ಟು ಪ್ರೀತಿ ಕೊಡ್ತೀವಿ ಅಷ್ಟು ಇವ್ರಿಗೂ ಅಷ್ಟೇ ಪ್ರೀತಿ ಕೊಡ್ತೀವಿ. ವಿಷ್ಣು ಸರ್ಗೆ ಇಷ್ಟು ದಿನ ಮಗ ಇಲ್ಲ ಅಂತ ಕೊರತೆ ಇತ್ತು. ಇನ್ಮೇಲೆ ಆ ತರ ಯೋಚನೆ ಮಾಡಂಗಿಲ್ಲ ಸರ್ ನಮ್ಮ ಅಭಿಮಾನಿಗಳು. ಅವ್ರ ಮಗನ ರೂಪದಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಇದ್ದಾರೆ. ಅದು ನಮ್ಗೆ ಹೆಮ್ಮೆ ಅಂತ ಬರ್ತೀವಿ. ಅವ್ರ ಮಗ ಇಲ್ಲ ಅಂತ ತುಂಬಾ ಕೊರಗಿತ್ತು. ಅವ್ರು ಇದ್ದಿದ್ರೆ, ಅವ್ರ ಮಗ ಇದ್ದಿದ್ರೆ ಇದೇ ತರ ಬೆಳೀತಾ ಇದ್ರು ವಿಷ್ಣು ಸರ್ ತರನೇ ಅಂತ ಖುಷಿ ಪಡ್ತಿದ್ವು. ಈಗ ಅವ್ರ ಮಗನ ಸ್ಥಾನದಲ್ಲಿ ಕಿಚ್ಚ ಸುದೀಪ್ ಸರ್ ಇದ್ದಾರೆ. ಅವ್ರ ಸಿನಿಮಾ ರಿಲೀಸ್ ಆಗೈತೆ, ಅದ್ ನೋಡೋಣ ಅಂತ ಖುಷಿಯಿಂದ ಬಂದಿದ್ದೀವಿ. ಚೆನ್ನಾಗಿ ಓದ್ಲಿ ವಿಷ್ಣುವರ್ಧನ್. ಅವ್ರ ಬರ್ತ್ಡೇಗೆ ವಿಶ್ ಮಾಡ್ತಾ ಇದ್ದೀನಿ. ಜೈ ಕಿಚ್ಚ ಬಾಸ್ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ಬರ್ತ್ಡೇ ದಿನ ನಮ್ಮ ವಿಷ್ಣು ಸರ್ ಸ್ಮಾರಕಕ್ಕೋಸ್ಕರ 1/2 ಎಕರೆ ಜಾಗ ಖರೀದಿ ಮಾಡಿದ್ದಾರೆ. ಅವ್ರೊಬ್ರು ನಟರು ಬಿಟ್ರೆ ಯಾವ ನಟರು ಬಂದಿಲ್ಲ. ಅವ್ರ ಹಿಂದೆ ಸುಮಾರು ಜನ ಬೆಳೆದವ್ರೆ. ಅವ್ರ ಎಸ್ಟೇಟ್ಗೂ ಸುಮಾರು ಜನ ಎತ್ತರಕ್ಕೆ ಬೆಳೆದವ್ರೆ. ಆದ್ರೆ ಒಬ್ರು ಅವ್ರನ್ನ ಮೂಸು ನೋಡ್ತಿಲ್ಲ. ಅವ್ರ ಹಿಂದೆ ಬೆನ್ನೆಲುವಾಗಿ ನಿಂತಿದ್ದು ಅಂದ್ರೆ ನಮ್ ಕಿಚ್ಚ ಸುದೀಪ್ ಸರ್. ಅವ್ರಿಗೂ ಅಷ್ಟೇ ಪ್ರೀತಿ ಕೊಡ್ತೀವಿ ನಾವು ಅಭಿಮಾನಿಗಳು. ಅವ್ರದ್ದು ಯಾವ್ದೇ ಸಿನಿಮಾ ಫಸ್ಟ್ ನೋಡಕ್ ಬರ್ತೀವಿ. ಇಷ್ಟು ಅಭಿಮಾನಿಗಳು ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಅವ್ರೊಬ್ರು ನಟರು ಬಿಟ್ರೆ ಯಾರಿಗೂ ನಟರಿಗೆ ಸಪೋರ್ಟ್ ಕೊಡಲ್ಲ ನಾವು. ಇನ್ಮೇಲೆ ವಿಷ್ಣು ಸರ್ ಹೆಸರು ಸಿನಿಮಾ ಯಾರು ಬಳಸಕ್ ಹೋಗ್ಬೇಡಿ, ಯಾರು ನಟರು ಬಳಸಕ್ ಹೋಗ್ಬೇಡಿ. ಆ ಯೋಗ್ಯನೂ ಇಲ್ಲ ನಟರುಗಳಿಗೆ. ಕಿಚ್ಚ ಸುದೀಪ್ ಒಬ್ರಿಗೆ ಮಾತ್ರ ಅದು ಜ್ಞಾನ ನಟರಿಗೂ ಇಲ್ಲ. ಅವ್ರೊಬ್ರು ಮಾಡ್ರೆ ನಾವು ಬಂದು ಥಿಯೇಟರ್ ನೋಡ್ತೀವಿ ಸಿನಿಮಾನ. ಬೇರೆ ನಟರು ಮಾಡೋ ನಾವು ಬಂದು ನೋಡಲ್ಲ. ಯಾಕಂದ್ರೆ ಅವ್ರ ಉಪಯೋಗ ಇಲ್ಲ, ಅವ್ರು ಬೆಳೆಸ್ಕೊತಾರೆ ಇಲ್ಲ. ವಿಷ್ಣು ಸರ್ ಕನ್ನಡ ಇಂಡಸ್ಟ್ರಿಗೆ ಒಂದು ಏಣಿ ಇದ್ದಂಗೆ ಸರ್. ಆ ಏಣಿಲಿ ಮೆಟ್ಲುಗಳೆಲ್ಲ ಸಿಂಹದ ಹೆಜ್ಜೆ ಗುರುತುಗಳು ಸರ್. ಆ ಹೆಜ್ಜೆ ಗುರುತುಗಳನ್ನ ಸುಮಾರು ಜನ ಫಾಲೋ ಮಾಡ್ಕೊಂಡ್ ಒಂದು ಹೆಸರು ತಂದ್ರು ಸರ್. ಹೆಸರು ಬೆಳೆದ್ರು, ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ. ಈಗ ಆ ಏಣಿನ ಏನ್ ಮಾಡಿದೆ ಅಂತಂದ್ರೆ ಕೆಂಗೇರಿ ಇರುವ ಉತ್ತರಳ್ಳಿ ಎಂಬ ಅಭಿಮಾನ್ ಸ್ಟುಡಿಯೋದಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಸರ್. ಆ ಏಣಿಗೆ ಇವಾಗ ಪೂಜೆ ಇಲ್ಲ, ಏನಿಲ್ಲ. ಸುಮಾರು ಜನ ಬೆಳೆದಿದ್ದಾರೆ. ಹೇಳಲ್ಲ ಹೆಸರು ಇಂತಿಂತವ್ರು ಬೆಳೆದವ್ರು ಅಂತ ಹೇಳಕ್ ಹೋಗಲ್ಲ. ಅವ್ರಿಗೂ ಒಳ್ಳೇದಾಗ್ಲಿ, ಅವರು ಚೆನ್ನಾಗಿರ್ಲಿ ಅಂತ ನಾವು ಬಯಸ್ತೀವಿ. ನಾವು ಅಭಿಮಾನಿಗಳು ಬಯಸ್ತೀವಿ ಸರ್. ಈ ತರ ಸ್ಮಾರಕಕ್ಕೆ ಹೊಡೆದಾಗ ನಂಗೆ ತುಂಬಾ ಬೇಜಾರಾಯ್ತು. ವಿಷ್ಣುವರ್ಧನ ಮೂವಿ ರಿಲೀಸ್ ಆಗೈತೆ ನೋಡಕ್ಕಂತ ಖುಷಿ ಪಟ್ಟು. ಆದ್ರೆ ಇಲ್ಲಿ ನೋಡ್ರೆ ಬರೀ 2 ಶೋ ಹಾಕಿದ್ದಾರೆ. ಬೆಳಿಗ್ಗೆ ಬಂದು ಅದೇ ಆಯ್ತು 10ವರೆಗೆ ಹಾಕಿದ್ದಾರೆ ಅಂತ ಖುಷಿ ಇಲ್ಲ ಬಂದಿದ್ದು ಬೇಜಾರಾಗ್ತಾ ಇದೆ. ನೋಡೋಣ 10ವರೆಗೆ ವೇಟ್ ಮಾಡೋಣ. ನನ್ ಗಮನಿಸ್ತು ನಿಮ್ ಮಾತಲ್ಲಿ ವಿಷ್ಣುವರ್ಧನ್ ಸರ್ ಮೇಲೆ ತುಂಬಾ ಪ್ರೀತಿ ಇದೆ ನಿಮ್ಗೆ. ಮನೆ ದೇವ್ರು, ನಮ್ಮ ಮನೆ ದೇವ್ರು ಅಂತಾನೆ ಹೇಳ್ತಿದ್ದೀರಾ ನೀವು. ಏನಕ್ಕೆ ನಿಮ್ಗೆ ಅಷ್ಟೊಂದು ಇಷ್ಟ ವಿಷ್ಣುವರ್ಧನ್ ಸರ್ ಅಂದ್ರೆ? ಅವ್ರ ಫಿಲಮ್ ಇಂದ ಇನ್ಸ್ಪಿರೇಷನ್ ಆಗಿದ್ದೀರಾ, ಇಲ್ಲಂದ್ರೆ ಅವ್ರ ವೈಯಕ್ತಿಕ ವಿಷಯಗಳಿಂದ ನೀವು ಇನ್ಸ್ಪಿರೇಷನ್ ಆಗಿದ್ದೀರಾ? ಏನಕ್ಕೆ ಅಷ್ಟೊಂದು ನಿಮ್ಗೆ ವಿಷ್ಣುವರ್ಧನ್ ಸರ್ ಅಂದ್ರೆ ಇಷ್ಟ ನಿಮ್ಗೆ? ಸರ್ ಅವರು ಇದುವರೆಗೂ ಆದ್ರೆ ಅದು ಇದುವರೆಗೂ ಒಬ್ರು ಕೆಟ್ಟದ್ ಬಯಸಲ್ಲ ಸರ್. ಆ ವ್ಯಕ್ತಿ ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ಕೊ ಬಂದ ವ್ಯಕ್ತಿಗೆ ಈ ತರ ಅನ್ಯಾಯ ಮಾಡಿದ್ದು ಸರ್ಕಾರ, ವಾಣಿಜ್ಯ ಮಂಡಳಿ ಸರ್ಕಾರ ತುಂಬಾ ಅನ್ಯಾಯ ಮಾಡ್ಬಿಟ್ಟಿದ್ದಾರೆ ಸರ್. ಆ ವ್ಯಕ್ತಿಗೆ ಅದೊಂದು ಇಷ್ಟ ಆಗ್ಲಿಲ್ಲ ಸರ್ಕಾರಕ್ಕೆ. ಅಂತ ಮೇರು ನಟ್ಟಂಗೆ ಒಂದು ಅಂಗೈಲಾಗದ ಜಾಗ ಕೊಡ್ತಾ ಇಲ್ಲ ಇವತ್ತು. ಅಭಿಮಾನ್ ಸ್ಟುಡಿಯೋ ಅದು ನೈಟ್ ಹೊಡೆದಾಕ್ ಕೊಟ್ಟಿದ್ದಾರೆ. ಅದ್ ನೈಟ್ ಹೊಡೆದಾಕೋದು ಏಡಿತನ ಸರ್. ತಾಕತ್ತಿದ್ರೆ ಬೆಳಿಗ್ಗೆ ಬಂದು ಹೊಡಿಬೇಕು ಸರ್. ಎಷ್ಟೋ ಜನ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಸರ್. ತುಂಬಾ ಅನ್ಯಾಯ ಮಾಡಿದ್ರು. ಅದು ತುಂಬಾ ಬೇಜಾರಾಗ್ತಾ. ಅವತ್ತು 3-4 ದಿನ ಊಟನೂ ಮಾಡಿಲ್ಲ, ನಿದ್ದೆನೂ ಮಾಡಿಲ್ಲ. ಕರೆಕ್ಟಾಗಿ ಹೋರಾಡಿದೀವಿ, ಎಲ್ಲಾನು ಮಾಡಿದೀವಿ.
ಆಗ ಸುದೀಪ್ ಸರ್ ನಮ್ಮ ಬೆನ್ನೆಲುಬು ನಿಂತಿದ್ದು. ಅವ್ರಿಗೆ ನಾವು ಇನ್ನೂ ಅಭಿಮಾನಿಯಾಗಿರ್ತೀವಿ. ಅವ್ರಿಗೆ ಎಷ್ಟು ಪ್ರೀತಿ ಕೊಡ್ತೀವಿ ಅದೇ ರೀತಿ ಇವ್ರಿಗೂ ಅಷ್ಟು ಪ್ರೀತಿ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಮುಂದಿನ ತಿಂಗಳು ಅಡಿಗಲ್ ಇಕ್ತಾ ಇದಾರೆ, ಕೆಂಗೇರಿಲಿ ಒಂದು ಜಾಗ ತಗೊಂಡಿದ್ದಾರೆ ಸುದೀಪ್ ಸರ್ ವಿಷ್ಣುವರ್ಧನ್ ಸ್ಮಾರಕಕ್ಕೋಸ್ಕರ. ಈಗ ಅಲ್ಲೇ ಅಡಿಗಲ್ ಇಕ್ತಾ ಇದಾರೆ, ಅದಕ್ಕೆ ನೀವೇನಾದ್ರು ಹೋಗ್ತೀರಾ? ಹಾ, ಖಂಡಿತ ಹೋಗ್ತೀವಿ ಸರ್. ಬರ್ತಡೇ ದಿನ ಅಂತೂ ಮಿಸ್ ಮಾಡೋದಿಲ್ಲ. ವಿಷ್ಣು ಸರ್ ಬರ್ತಡೇ ದಿನ ನಾವ್ ಏನೇ ಕೆಲಸ ಇದ್ರು ಬಿಟ್ಟು ಬರ್ತಡೇ ದಿನ ಹೋಗ್ತೀವಿ, ಆಚರಿಸ್ತೀವಿ. ಅದು ಹಬ್ಬದ ರೀತಿ ಆಚರಿಸ್ತೀವಿ ಸರ್. ವರ್ಷಕ್ಕೊಂದ್ಸಲ 2 ಹಬ್ಬ ಮಾಡ್ತೀವಿ ಸರ್. ಒಂದು ಅವ್ರ ಹುಟ್ಟದ ದಿನ, ಇನ್ನೊಂದು ಅವ್ರ ಸತ್ತದ ದಿನ. ಇಂಡಸ್ಟ್ರಿಲಿ ನನ್ನ ಮಗನು ಆಚರಿಸ್ತಲ್ಲ ಆ ಥರ ಹಬ್ಬ ಆಚರಿಸ್ತೀವಿ. ವರ್ಷ ಯಮಧರ್ಮರಾಯ ಚರ್ಚೆ ಮಾಡ್ತಾನೆ ವಿಷ್ಣು ಸರ್ ಜೊತೆ. ಯಾಕಯ್ಯ ನೀನ್ ಬದುಕಿದ್ದಾಗೂ ನಿನ್ಗೆ ತೊಂದರೆ ಕೊಟ್ರು, ನೀನ್ ಸತ್ತಾಗೂ ನಿನ್ಗ ಹಿಂಸೆ ಮಾಡ್ತಾ ಇದ್ದಾರೆ, ಬಂದ್ಬಿಡು ನನ್ನ ಹತ್ರಕ್ಕೆ, ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಸ್ವರ್ಗದಲ್ಲಿ ಅಂತ ಯಮಧರ್ಮರಾಯ ಹೇಳ್ತಾರೆ. ಆಗ ವಿಷ್ಣು ಸರ್ ಹೇಳ್ತಾರೆ, ಹಂಗೆಲ್ಲ ನಮ್ಮ ಅಭಿಮಾನಿಗಳು ನನ್ನ ಚೆನ್ನಾಗಿ ನೋಡ್ಕೊತಾರೆ, ಅವ್ರು ಬರ್ತಡೇ ದಿನ ಅಂತೂ ನನ್ನ ಮಿಸ್ ಮಾಡಲ್ಲ, ಬಂದೇ ಬರ್ತಾರೆ. ವರ್ಷಕ್ಕೆ 2 ಹಬ್ಬ ಮಾಡ್ತೀವಿ ಸರ್. ಅವ್ರು ಹುಟ್ಟು ದಿನ, ಅವ್ರು ಸತ್ತ ದಿನ. ಇಂಡಸ್ಟ್ರಿ ನನ್ನ ಮಗನು ಆಚರಿಸಲ್ಲ ಆ ಥರ ಹಬ್ಬ ಆಚರಿಸ್ತೀವಿ. ಅದೇ ಅಭಿಮಾನಿಗಳ ಮನೇಲಿ, ನಮ್ಮಂತರ ಅಭಿಮಾನಿಗಳ ಮನೇಲಿ ಅಣ್ಣ ತಮ್ಮ ಬಂಧು ಬಳಗ ಯಾರೇ ಸತ್ರು ಇವತ್ತು ನಾಳೆ ಮರ್ತೋಗಿ ಕಾಲದಲ್ಲಿ 14-15 ವರ್ಷ ಆಯ್ತು ಸರ್. ಇದ್ರ ಅಭಿಮಾನಿಗಳು ದೇವ್ರ ತರ ಪೂಜೆ ಮಾಡ್ತಾ ಇದೀವಿ ಅಂತ. ಅದನ್ನ ದೇವ್ರ ತರ ಅಂತ ಮಾತಾಗಿ ಈ ತರ ಅನ್ಯಾಯ ಮಾಡಿದ್ ತುಂಬಾ ತಪ್ಪು ಸರ್. ಆ ತರ ಮಾಡಕ್ ಹೋಗ್ಬೇಡಿ. ಆ ತರ ಮಾಡ್ದವ್ರಿಗೂ ಅದ ಧ್ವಂಸ ಮಾಡ್ದವ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ, ಚೆನ್ನಾಗಿರಿ ಅಂತ ನಾವು ಬಯಸ್ತೀವಿ. ಯಾಕಂದ್ರೆ ವಿಷ್ಣುದಾದ ಅಭಿಮಾನಿಗಳಿಗೆ ಕೋಪ ಬರ್ತದೆ, ತಾಳ್ಮೆಯಿಂದ ಇರ್ತೀವಿ. ಅವ್ರು ಹೇಳ್ಕೊಟ್ಬಿಟ್ಟು ಹೋಗಿದಾರೆ, ನಮ್ಮ ಅಭಿಮಾನಿಗಳು ಯಾರು ದುಡುಕ್ಬೇಡಿ, ತಾಳ್ಮೆಗಿರಿ ಅಂತ ಹೇಳ್ಕೊಟ್ಟಿದ್ದ ವ್ಯಕ್ತಿ ಸರ್. ಅಂಥವ್ರಿಗೆ ಇಂಥ ಅನ್ಯಾಯ ಮಾಡಿದ್ರು ತುಂಬಾ ಬೇಜಾರಾಗ್ತಾ ಐತೆ. ಇನ್ಮೇಲೆ ಅವರು ಸತ್ತದ ದಿನ ಡಿಸೆಂಬರ್ 30 ಅಲ್ಲ, ಆಗಸ್ಟ್ 8ನೇ ತಾರೀಕು ಅವ್ರು ಸತ್ತಿದ್ದು. ಸೊ ನೀವು ಒಬ್ಬ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಇವಾಗ ಇಷ್ಟೊಂದು ಮಾತಾಡ್ತಿದ್ದೀರಾ. ಅದೇ ರೀತಿ ಸುದೀಪ್ ಸರ್ ಕೂಡ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ಸಿನಿಮಾ ಮಾಡಿದ್ದಾರೆ. ಇವಾಗ ಯಾರು ಅವರ ಸ್ಮಾರಕಕ್ಕೆ ಬಂದಿರ್ಲಿಲ್ಲ, ಜೊತೆಗೂಡಿರ್ಲಿಲ್ಲ. ಇವಾಗ ಎಲ್ಲ ನೋಡಿ ನಮ್ ಜನರಿಗೂ ವಿಷ್ಣುವರ್ಧನ್ ಫ್ಯಾನ್ಸ್ ತುಂಬಾ ಬೇಸರವಾಗಿತ್ತು. ನಮ್ ವಿಷ್ಣು ಸರ್ ಯಾರ್ಯಾರಿಗೋ ಜಾಗಗಳು ಕೊಟ್ಟಿದ್ದಾರೆ, ಆದ್ರೆ ನಮ್ ವಿಷ್ಣು ಸರ್ಗೆ ಎಲ್ಲೂ ಜಾಗ ಸಿಗದೇರಂಗ್ ಮಾಡ್ಬಿಟ್ರು. ಇವಾಗ ಫೈನಲ್ ಆಗಿ ಕೊನೆಯದಾಗಿ ಒಬ್ಬ ಅಭಿಮಾನಿನೇ ಸುದೀಪ್ ಸರ್ ಆ ಜಾಗದಲ್ಲಿ ನಿಂತ್ಕೊಂಡು ಇವಾಗ ಅಭಿಮಾನಿ ರೂಪದಲ್ಲಿ ಜಾಗ ತಗೊಂಡು ಇವಾಗ ಸ್ಮಾರಕ ಮಾಡ್ತಿದ್ದಾರೆ. ಸುದೀಪ್ ಸರ್ ಬಗ್ಗೆ ನೀವು ಹೇಳಕ್ ಇಷ್ಟಪಡ್ತೀರಾ? ಸುದೀಪ್ ಸರ್ ಅವ್ರ ಬಗ್ಗೆ ಹೇಳ ಯೋಗ್ಯತೆ ನಮ್ಗಿಲ್ಲ ಸರ್. ಅವರು ಇವಾಗ ನಮ್ಮ ವಿಷ್ಣು ಸರ್ಗೆ ಒಬ್ಬ ಮಗನ ರೀತಿಲ್ಲ. ಇಷ್ಟು ದಿವಸ ನಮ್ಗೆ ವಿಷ್ಣು ಸರ್ಗೆ ಒಬ್ಬ ಮಗ ಇಲ್ಲ ಅಂತ ಕೊರತೆ ಇತ್ತು. ಈಗ ಆ ಕೊರತೆನ ನೀಗಿಸಿದ್ದಾರೆ ಸರ್. ಮಗನ ಜಾಗದಲ್ಲಿ ನಿಂತ್ಕೊಂಡು ಮಾಡ್ತಾರೆ. ಈಗ ಅವ್ರ ಸ್ವಂತ ಮಕ್ಕಳು ಮುಂದೆ ಯಾರು ಬರಲ್ಲ. ಅಳಿಯನೇ ಸರ್, ಮಗನೇ. ಹೌದು, ಅಳಿಯ ಯಾವತ್ತು ಬಂದು ಮಾಡಲ್ಲ ನಿಂತ್ಕೊಂಡು. ಮಗ ಇದ್ರೆ ಮಾಡ್ತಾ ಇದ್ದ. ಈಗ ಮಗನ ಸ್ಥಾನದಲ್ಲಿ ನಿಂತಿರೋದು ನಮ್ಮ ಕಿಚ್ಚ ಸುದೀಪ್ ಸರ್. ಅವ್ರಿಗೆ ನಮ್ಗೆ ಬೆಂಬಲ ಇದ್ದೇ ಇರುತ್ತೆ. ಪ್ರತಿಯೊಂದು ಹಿಂದೆ ವಿಷ್ಣುದಾದ ಅಭಿಮಾನಿಗಳು ಇದ್ದೇ ಇರ್ತದೆ ಸರ್. ವಿಷ್ಣುವರ್ಧನ ಮೂವಿ ರಿಲೀಸ್ ಆಗಿರೋದು ಕಿಚ್ಚ ಸುದೀಪ್, ಆದ್ರೆ ಬೆನ್ನೆಲುಬಾಗಿ ನಿಂತಿರೋದು ಯಾರಲ್ಲಿ? ದಾದಾ. ಆ ಅಭಿಮಾನಿಗಳು ಖಂಡಿತ ಅವ್ರಿಗೆ ಸಪೋರ್ಟ್ ಕೊಡ್ತೀವಿ. ಕಿಚ್ಚ ಸುದೀಪ್, ವಿಷ್ಣುದಾದ ಇಬ್ರು ಒಂದೇ. 2 ಸಿಂಹಗಳಿದ್ದಂಗೆ ಸರ್ ಕನ್ನಡ ಇಂಡಸ್ಟ್ರಿಗೆ. 2 ಸಿಂಹಗಳು. ಇದು ಸುದೀಪ್ ಅವ್ರ ಒಂದು ಸಿನಿಮಾ. ಕಿಚ್ಚ ಸುದೀಪ್ ಸರ್ದು ಸೆಪ್ಟೆಂಬರ್ 2ನೇ ತಾರೀಕು ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಸದಾ ನಿಮ್ಮ ಅಭಿಮಾನಿಯಾಗಿರ್ತೀವಿ. ವಿಷ್ಣು ಸರ್ ಬರ್ತಡೇ ಬಂದಾಗ ಅವ್ರಿಗೆ ಎಷ್ಟು ಪ್ರೀತಿ ವಿಶ್ವಾಸ ತೋರ್ತೀವಿ, ಅದೇ ರೀತಿ ನಿಮ್ಮ ಬರ್ತಡೇ ಬಂದಾಗ ನಾವು ಅದೇ ರೀತಿ ಆಧರಿಸ್ತೇವೆ, ಅದೇ ತರ ಖುಷಿ ಪಡ್ತೀವಿ. ಮೊಟ್ಟ ಮೊದಲ ಬಾರಿಗೆ ಅಭಿಮಾನಿಗಳಿಂದ ಸ್ಮಾರಕ ಆಗ್ತಾ ಇದೆ ಕೆಂಗೇರಿಯಲ್ಲಿ. ಅದಕ್ಕೆ ನಾವು ತುಂಬಾ ಖುಷಿ ಪಡ್ತಾ ಇದೀವಿ. ಯಾವ ಸರ್ಕಾರನೂ ಬೇಡ, ಯಾರು ಬೇಡ ಸರ್. ಅಭಿಮಾನಿಗಳಿಂದನೇ ದೇವಸ್ಥಾನ ಕಟ್ತೀವಿ, ಅಭಿಮಾನಿಗಳೇ ಹಬ್ಬ ಆಚರಿಸ್ತೀವಿ. ಇಂಡಸ್ಟ್ರಿ ತಿರುಗಿ ನೋಡ್ಬೇಕು, ಆ ತರ ಮಾಡ್ತೀವಿ ಸರ್. ಸೆಪ್ಟೆಂಬರ್ 18ಕ್ಕೆ 75ನೇ ವರ್ಷ ಫುಲ್ಲು ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಕಟೌಟ್ ಜಾತ್ರೆ ಅದು ಇದು ಅಂತ ತುಂಬಾ ಹಮ್ಮಿಕೊಂಡಿದ್ದು. ಆದ್ರೆ ನೈಟ್ ಈ ತರ ಕಿಡಿಗೇಡು ಮಾಡಿದ್ದು ತಪ್ಪು. ಅವ್ರಿಗೆ ಒಳ್ಳೇದ್ ಮಾಡಿ ಭಗವಂತ ಅವ್ರನ್ನ ಚೆನ್ನಾಗಿಟ್ಟಿರ್ಲಿ. ಮೇಲೊಬ್ಬ ಭಗವಂತ ಇದ್ದಾನೆ, ಅವ್ರು ನೋಡ್ಕೊತಾನೆ.